ಹಾಯ್ ಹಲೋ ನಾಗವೇಣಿ ಆಂಟಿ. ಕ್ಲಿನಿಕ್ ಬಂದಿದ್ದೀನಿ. ಈಗ ಹೇಳಿದ್ನಲ್ಲ, ಅವಾಗ ಮುದ್ದೆ ತಿನ್ಕೊಂಡು ಹೊರಗಡೆ ಹೋಗ್ತೀನಂತ ಅಲ್ಲೇ ಅಣ್ಣರ ಮನೆಗೆ ಹೋಗಿದ್ದೆ. ಹೊರಗಡೆ ಹೋಗಿ ಬಂದಮೇಲೆ ಈಗ ಬಿಸಿಲಲ್ಲಿ ಬಂದಿದ್ದೀನಲ್ಲ, ಸಾಕಾಗಿದೆ. ಕಲ್ಲಂಗಡಿ ಜ್ಯೂಸ್ ಮಾಡಿದ್ದೀನಿ. ಈ ಕಲ್ಲಂಗಡಿ ಜ್ಯೂಸ್ ಕುಡ್ಕೊಂಡು ಸಾಯಂಕಾಲ ಬೇಕಾದರೆ ಟೀ, ಇಲ್ಲಿದ್ರೆ ಇಲ್ಲ. ಕಲ್ಲಂಗಡಿ ಜ್ಯೂಸಲ್ಲಿ ಏನಪ್ಪ ಅಂದರೆ, ಕಲ್ಲಂಗಡಿ ತೊಗೊಂಬಂದಿದ್ದೆ ಒಂದು ಪ್ಲೇಟು. ಕಲ್ಲಂಗಡಿ ಮಿಕ್ಸಿಗೆ ಹಾಕಿ, ಕಲ್ಲಂಗಡಿ ಸ್ವಲ್ಪ ಸಾಲ್ಟು, ಸ್ವಲ್ಪ ಪುದೀನ ಒಂದು 5 ಎಸಳು ಹಾಕಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ, ಯಾಕಂತ ಈ ಬಿಸಿಲಿಗೆ ಹೋಗಿ ಬಂದಿದ್ದೀವಲ್ಲ, ಜೀರಿಗೆ ಪುಡಿ ಇವಾಗ ಬಿಸಿಲಿಗೆ ಹೋಗಿ ಬಂದು ತುಂಬ ನೀರು ಕುಡಿದ್ಬಿಟ್ರಗಿನ ಹೊಟ್ಟೆ ಅಜೀರ್ಣ ಆಗೋದು ಒಂಥರ ಆಗುತ್ತೆ. ಅದಕ್ಕೋಸ್ಕರನೇ ಯಾರೇ ಆಗಲಿ ಬಿಸಿಲಿಗೆ ಹೋಗಿ ಬಂದಿರಂದ್ರೆ ಮಜ್ಜಿಗೆ ಜೀರಿಗೆ ಪೌಡ್ರ್ ಹಾಕ್ಕೊಂಡು, ಇಲ್ಲ ಅಂದ್ರೆಗೆ ನಾವು ಇವು ಬರ್ತಾವಲ್ಲ ಸಬ್ಜೆ ಬೀಜ, ಅವು ಸಬ್ಜೆ ಬೀಜ ನೆನಿಟ್ಟು, ಅದು ಗೋಂದ್ ಅಂತ ಬರ್ತೈತಲ್ಲ ಅದು ಅಂಟು, ಅದನ್ನು ನೆನಿಟ್ಕೋಬೇಕಂದ್ರೆ ನೈಟೇ. ಅದು ಸಜ್ಜೆ ಬೀಜ ಏನೋ ಒಂದು 1/2 hour ನೆನಿಟ್ರೆ ಇನ್ನೂ ಚೆನ್ನಾಗಾಗ್ತದೆ. ಅವನ್ನ ಹಾಕ್ಕೊಂಡಾಗಲಿ ಯಾವುದೇ ಜ್ಯೂಸಲ್ಲಾಗಲಿ, ಶರ್ಬತ್ತಲ್ಲಾಗಲಿ, ಎಳ್ನೀರಲ್ಲಾಗಲಿ, ಮಜ್ಜಿಗೆಲ್ಲಾಗಲಿ ಹಾಕ್ಕೊಂಡು ಕುಡ್ದಿರಂದ್ರೆ ತಂಪು ಮಾಡುತ್ತೆ ದೇಹಕ್ಕೆ. ಅದಕ್ಕೋಸ್ಕರನೇ ನಾನು ಏನಿಲ್ಲ, ಜೀರಿಗೆ ಪೌಡ್ರು, ಕಲ್ಲಂಗಡಿ, ಒಂದು 5 ಎಸಳು ಮೆಂತ್ಯ ಇದು ಏನಪ್ಪ ಪುದೀನ ಹಾಕಿ, ಸ್ವಲ್ಪ ಒಂದು ಪಿಂಚ್ ಸಾಲ್ಟ್ ಹಾಕಿ ಮಾಡಿದ್ದೀನಿ, ಕುಡಿತಾಯಿದ್ದೀನಿ. ಬನ್ನಿ ನೀವು ಕುಡೀರಿ, ಹೆಂಗಿದೆ ಹೇಳ್ತೀನಿ. ಇನ್ನು ಬೇಕಂದರೆ ಜಿಂಜರ್ ಹಾಕ್ಕೋಬೋದು, ಅಂದರೆ ಹಸಿಶುಂಠಿ ಹಾಕ್ಕೋಬೋದು. ಅದನ್ನು ತುಂಬ ಚೆನ್ನಾಗಿರ್ತದೆ. ಒಂದೊಂದು ಸಲ ಒಂದೊಂದು ಥರ ಟೇಸ್ಟು, ತುಂಬ ಸೂಪರಾಗಿದೆ. ನಾನು ಕುಡಿತೀನಿ, ನೀವು ಮಾಡ್ಕೊಂಡು ಕುಡೀರಿ. ಬಾಯ್.